ಬೆಣ್ಣೆಯಂತೆ ಮೃದುವಾದ ಜೋಳದ ಮುದ್ದೆ ಸಿಹಿ ಪದಾರ್ಥ. ಹಳ್ಳಿಗಳಲ್ಲಿ ಈ ಥರ ಸಾಂಬಾರು ಮಾಡ್ತಾರೆ. ಇದಕ್ಕೆ ಒಗ್ಗರಣೆ ಹಾಕಂಗಿಲ್ಲ, ಬರೀ ಬೇಳೆ ತರಕಾರಿ ಬೇಯಿಸಿ ರುಬ್ಬಿ ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ. ಬಾಳೆ ಎಲೆ ಮೇಲೆ ಮುದ್ದೆ ಊಟ ಮಾಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಜೊತೆಗೊಂದು ಹಪ್ಪಳನೂ ಸುಟ್ಟಿದ್ದೀನಿ. ನೋಡಿ ಊಟ ಎಷ್ಟು ಚೆನ್ನಾಗಿದೆ ಅಂತ. ನಮಸ್ಕಾರ, ಪಂಕಜಾಸ್ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹಳ್ಳಿ ಅಡಿಗೆ ಮಾಡೋಣ. ಸಿಹಿ ಪದಾರ್ಥ ಮಾಡೋಕ್ಕೆ 1 ಕಪ್ ಬೇಳೆ ತೊಳೆದು ರೆಡಿ ಮಾಡಿದ್ದೀನಿ. ಹೀರೆಕಾಯಿ ಹೆಚ್ಚಿಟ್ಟು ರೆಡಿ ಮಾಡಿದ್ದೀನಿ. ಜೊತೆಗೆ ಅನ್ನ ಮಾಡೋದಕ್ಕೆ 1 ಕಪ್ ಅಕ್ಕಿನೂ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದೇ ಸತಿ ಕುಕ್ಕರಲ್ಲಿ ಇಟ್ಟು ವಿಶಿಲ್ ಹಾಕ್ಸೋಣ. ಅನ್ನ ಸಾಂಬಾರು ಎರಡೂ ರೆಡಿ ಆಗುತ್ತೆ. ಸ್ವಲ್ಪ ಮಾಡೋದಿದ್ದಾಗ ಈ ಥರ ಕುಕ್ಕರಲ್ಲಿ ಇಟ್ಟರೆ ಗ್ಯಾಸು ಉಳಿತಾಯ ಆಗುತ್ತೆ, ಕ್ವಿಕ್ ಆಗೋ ಅಡುಗೆ ಆಗೋಗುತ್ತೆ. ಕುಕ್ಕರ್ 3 ವಿಶಿಲ್ ಹಾಕ್ಸೋಣ. ಚೆನ್ನಾಗಿ ಬೆಂದಿರುತ್ತೆ. ಅವಾಗ 3 ವಿಶಿಲ್ ಆಗಿ ಸ್ಟೀಮ್ ಆರಿದೆ. ನೋಡಿ ತೆಗಿತಾ ಇದ್ದೀನಿ. ಅನ್ನ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಸಿಹಿ ಪದಾರ್ಥ ಮಾಡೋಕ್ಕೆ 2 ಮೆಣಸಿನ್ಕಾಯಿ ಸುಡ್ತಾ ಇದ್ದೀನಿ. ಯಾಕೆಂದರೆ ಇದು ಒಗ್ಗರಣೆ ಹಾಕ್ತಾ ಇರೋದ್ರಿಂದ ರುಬ್ಬು ಹಾಕೋದಷ್ಟೇ. ಮೆಣಸಿನ್ಕಾಯಿ ಸುಟ್ಟು ಬಾಣಲಿಲಿ ಹುರಿಬೇಕು ಅಂದರೆ ಟೈಮ್ ಆಗುತ್ತೆ, ಸುಡೋದಾದರೆ ಈಸಿ. ಕೊತ್ತಂಬರಿ, ಕಾಳುಮೆಣಸು, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸಿ ರನ್ ಮಾಡ್ತೀನಿ. ಇಷ್ಟೇ ಹಾಕೋದು, ಇದಕ್ಕೆ ಜಾಸ್ತಿ ಏನು ಹಾಕಬಾರ್ದು. ನಿಮಗೆ ಜೀರಿಗೆ ಇಷ್ಟ ಅಂದರೆ ಹಾಕ್ಬೋದು. ಇಷ್ಟು ರುಬ್ಬಿ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಟು ತರಕಾರಿ ಬೆಂದಿರೋದು ಹಾಕಿ ರುಬ್ಬಿರೋದನ್ನು ಹಾಕಿ ಕುದಿಸಿದರೆ ಸಿಹಿ ಪದಾರ್ಥ ರೆಡಿ ಆಗುತ್ತೆ. ಮಾಮೂಲಿ ಸಾಂಬಾರು ದಿನ ಬಳಸ್ತಾ ಇರ್ತೀವಲ್ಲ, ಈ ಥರ ಒಂದಿನ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮುದ್ದೆಗಂತೂ ಅಷ್ಟು ಚೆನ್ನಾಗಿರುತ್ತೆ. ರುಬ್ಬುವಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕಿತ್ತು, ಆದರೆ ಮರೆತುಬಿಟ್ಟೆ. ಅದಕ್ಕೆ ಈಗ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಕುದಿಯೋಕ್ಕೆ ಇಟ್ಟಿದ್ದೀನಿ. ಸಿಹಿ ಪದಾರ್ಥ ರೆಡಿ. ಈಗ ಒಂದು ಹಪ್ಪಳ ಸುಡೋಣ. ಹಪ್ಪಳಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಸುಡೋಣ. ಇದು ಮುದ್ದೆ ಹಪ್ಪಳ. ಇದನ್ನು ಗ್ಯಾಸಲ್ಲಿ ಸುಟ್ಟರೆ ಚೆನ್ನಾಗಿರುತ್ತೆ. ಈ ಥರ ಸುಡಬೇಕು ನಿಧಾನಕ್ಕೆ. ತಿರುಗಿಸಿ ಸುಟ್ಟರೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಹಗುರವಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಈ ಥರನೂ ಟ್ರೈ ಮಾಡಿ ನೋಡಿ. ನಮ್ಮ ಕಡೆ ಎಲ್ಲ ಈ ಥರನೇ ಮುದ್ದೆ ಹಪ್ಪಳ ಮಾಡಿ ಸುಡ್ತಾರೆ. ಈಗ ಮುದ್ದೆ ಮಾಡೋಕ್ಕೆ ಪಾತ್ರೆ ಇಡೋಣ. ಹಪ್ಪಳ ನೀವು ಈ ಥರ ಸುಡ್ತೀರಾ? ಕಾಮೆಂಟ್ ಮಾಡಿ. ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ 1 ದೊಡ್ಡ ಲೋಟ ನೀರು ಹಾಕೋಣ. ಇದರಲ್ಲಿ ಚಿಕ್ಕದಾಗಿರೋ 2 ಮುದ್ದೆ ಆಗುತ್ತೆ. 2 ಸ್ಪೂನ್ ಹಿಟ್ಟು ಹಾಕಿ ಚೆನ್ನಾಗಿ ಕೈ ಆಡೋಣ. ಇದಕ್ಕೆ ಕೊಟ್ರೆ ಅಂತ ಕರೀತಾರೆ. ಇದು ಕುದಿಯೋಕ್ಕೆ ಬಂದ ತಕ್ಷಣ ಇದಕ್ಕೊಂದು ಬಟ್ಲು ಹಿಟ್ಟು ಹಾಕಿ 2 ನಿಮಿಷ ಕುದಿಯೋಕ್ಕೆ ಬಿಟ್ಟು ಚೆನ್ನಾಗಿ ತಿರುಗಿಸಿದ್ರೆ ಬೆಣ್ಣೆಯಂತೆ ಮೃದುವಾದ ಮುದ್ದೆ, ಜೋಳದ ಮುದ್ದೆ ರೆಡಿ ಆಗುತ್ತೆ. ಕೈ ಆಡೋದೇ ಇರೋದು ಮೇಯ್ನ್ ಇಲ್ಲಿ. ಚೆನ್ನಾಗಿ ಕ್ವಿಕ್ಕಾಗಿ ತಿರುಗಿಸ್ಬಿಡ್ಬೇಕು. ತಿರುಗಿಸಿದ್ರೆ ಮುದ್ದೆ ಸ್ಮೂತಾಗಿ ಗಂಟು ಆಗಲ್ಲ, ಏನಿಲ್ಲ. ಜೋಳದ ಹಿಟ್ಟು ಸಾಮಾನ್ಯ ಗಂಟು ಆಗಲ್ಲ. ಹಿಟ್ಟೇನಾದರೂ ತುಂಬ ನುಣ್ಣಗಿದ್ರೆ ಮಾತ್ರ ಗಂಟಾಗುತ್ತೆ, ಇಲ್ಲಾಂದರೆ ಗಂಟಾಗಲ್ಲ. ಮುದ್ದೆ ಚೆನ್ನಾಗಿ ಬರುತ್ತೆ, ಬೆಣ್ಣೆ ಹಂಗೆ ಆಗುತ್ತೆ, ಸ್ಮೂತಾಗೂ ಇರುತ್ತೆ. ನಾನು ಸಾಮಾನ್ಯ ಜಾಮೂನ್ ಬಟ್ಲಿಗೆ ಹಾಕೋದು ಮುದ್ದೆ, ಆದರೆ ನಿಮಗೆ ತೋರ್ಸೋಕ್ಕೋಸ್ಕರ ತಟ್ತಾ ಇದ್ದೀನಿ. ಈ ಥರ ಗುಂಡಿಗೆ ಬಿಸಿ ಇದ್ದಾಗೆ ಬೇಗ ತಿರುಗಿಸಿ ತಟ್ಟಿದ್ರೆ ಈ ಥರ ದುಂಡನೆಯ ಬೆಣ್ಣೆ ಅಂತ ಮೃದುವಾದ ಮುದ್ದೆ ರೆಡಿ ಆಗುತ್ತೆ. ಬಾಳೆ ಎಲೆ ಮೇಲೆ ಸಿಹಿ ಪದಾರ್ಥ, ಜೋಳದ ಮುದ್ದೆ, ಅನ್ನ, ಹಪ್ಪಳ, ಉಪ್ಪಿನಕಾಯಿ, ಸೌತೆಕಾಯಿ, ಕ್ಯಾರೆಟು, ಮಜ್ಜಿಗೆ ಇಟ್ಟಿದ್ದೀನಿ. ಇದು ಪೂರ್ಣವಾದ ಊಟ, ಹೆಲ್ತಿಯಾದ ಊಟ. ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ರೆಸಿಪಿಯೊಂದು. ಧನ್ಯವಾದಗಳು.